ಎಲ್ರಿಗೂ ನಮಸ್ಕಾರ. ನಾವಿವತ್ತು ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮೂರನೇ ಟಾಪಿಕ್ ಆಗಿ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಈಗ ವೆಟ್ಲ್ಯಾಂಡ್ಸ್ ಗಳ ಬಗ್ಗೆ ಡಿಸ್ಕಷನ್ ಅನ್ನು ಮಾಡ್ತಾ ಇದ್ದೀವಿ. ನಾನು ಈಗಾಗಲೇ ಈ ವಿಡಿಯೋನ ಲೈವ್ ಅಲ್ಲಿ ಒಂದೂವರೆ ತಾಸು ಎಕ್ಸ್ಪ್ಲೇನ್ ಮಾಡಿದ್ದೆ, ಬಟ್ ಅದು ರೆಕಾರ್ಡಿಂಗ್ ಆಗಿಲ್ಲ, ಒಬ್ಬನೇ ಮಾಡ್ತಾ ಇರೋದ್ರಿಂದ ಗೊತ್ತಾಗಲ್ಲ. ಸೊ ಹಾಗಾಗಿ ನಿಮಗೆ ನಾನು ಇವಾಗ ಮತ್ತೆ ವೆಟ್ಲ್ಯಾಂಡ್ಸ್ ಗಳ ಬಗ್ಗೆ ಇನ್ ಡೀಟೇಲ್ಸ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಸೊ ಈ ಸಬ್ಜೆಕ್ಟ್ ಅಲ್ಲಿ ಎಸ್ಪೆಷಲಿ ಇದು ಎಕಾಲಜಿ ಅಂಡ್ ಎನ್ವೈರನ್ಮೆಂಟ್ ಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಬ್ಜೆಕ್ಟ್ ಇದು. ಸೊ ಇದರಲ್ಲಿ ಕ್ವಶನ್ಸ್ ಗಳು ತುಂಬಾ ಫ್ರೀಕ್ವೆಂಟ್ ಆಗಿ ಕೇಳಿದ್ದಾರೆ. ಕೆಇ ಎಕ್ಸಾಮ್ ಗಳಾಗಿರ್ಬೋದು, KPS ಎಕ್ಸಾಮ್ ಗಳಲ್ಲಿ ಫ್ರೀಕ್ವೆಂಟ್ ಆಗಿ ಕೇಳಿದ್ದಾರೆ ಈ ಕ್ವಶನ್ಸ್ ಗಳನ್ನ. ಹೆಂಗೆ ಅಂತಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಯಾವ್ದು ಕೇಳಿದ್ದಾರೆ, ಇಲ್ಲ ಅಂತಂದ್ರೆ ಇದು ಎಕ್ಸ್ಪ್ಲನೇಟರಿ ಆಗಿಬಿಟ್ಟು ಆಪ್ಷನ್ A, B, C ಅಥವಾ ಯಾವುದು ಹೌದು ಅಲ್ಲ ಅನ್ನೋದು ಒಂದು ಆಧಾರದ ಮೇಲೆ ಕೇಳಿದ್ದಾರೆ. ಸೊ ವೆಟ್ಲ್ಯಾಂಡ್ಸ್ ಗಳ ಬಗ್ಗೆ ಬಂತು ಅಂತಂದ್ರೆ ಈಗ ನಿಮಗೆ ಗೊತ್ತಿದೆ, ಜಗತ್ತಿನಾದ್ಯಂತ ಕೆಲವು ಒಪ್ಪಂದಗಳು ಆಗಿವೆ. ಎಕ್ಸಾಂಪಲ್ ಜಿನೆವಾ ಒಪ್ಪಂದ ಆಗಿರ್ಬೋದು, ಕ್ಯೂಟೋ ಪ್ರೋಟೋಕಾಲ್ ಆಗಿರ್ಬೋದು, ಮ್ಯಾಂಟ್ರಿಲ್ ಪ್ರೋಟೋಕಾಲ್ ಆಗಿರ್ಬೋದು, ವಿಯೆಟ್ನಾಂ ಒಪ್ಪಂದ ಆಗಿರ್ಬೋದು, ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ಈ ರಾಮ್ಸರ್ ಸೈಟ್ ಒಪ್ಪಂದ ಆಗಿರ್ಬೋದು. ಹೀಗೆ ಹಲವು ಒಪ್ಪಂದಗಳು ದೇಶದ ಪ್ರಪಂಚದಾದ್ಯಂತ ಕೈಗೊಂಡಿದ್ದಾರೆ. ಯಾಕೆ ಅಂತಂದ್ರೆ ಅಳಿವಿನಂಚಿನ ಇರ್ತಕ್ಕಂಥದ್ದು ಅಥವಾ ಈಗೇನು ಪ್ರೊಟೆಕ್ಷನ್ ಮಾಡದೇ ಇದ್ರೆ ಮುಂದಿನ ಜಾಯಮಾನ ಅಥವಾ ಮುಂದಿನ ಪೀಳಿಗೆ ಇದನ್ನ ನೋಡ್ಲಿಕ್ಕೆ ಆಗೋದೇ ಇಲ್ಲ. ಸೊ ಆ ತರದ ಒಂದು ಜೀವರಾಶಿಯನ್ನ ನಾವು ಅಥವಾ ಸಸ್ಯರಾಶಿಯನ್ನ ಕಂಪ್ಲೀಟ್ ಆಗಿ, ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಸಸ್ಯ ಆಗಿರ್ಬೋದು, ಸೂಕ್ಷ್ಮಾಣು ಜೀವಿ ಆಗಿರ್ಬೋದು, ಇತರ ಯಾವುದೇ ಒಂದು ಜೀವಿ, ಟೋಟಲ್ ಆಗಿ ಎಲ್ಲಾ ಜೀವಿಯನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು, ಅದನ್ನ ನೀಟಾಗಿ ನಾವು ಸದುಪಯೋಗ ಪಡಿಸ್ಕೋಬೇಕು, ಮುಂದಿನ ಪೀಳಿಗೆನೂ ಇದರ ಬಗ್ಗೆ ತಿಳ್ಕೋಬೇಕು, ಅದರ ಉಪಯೋಗವನ್ನು ಪಡ್ಕೋಬೇಕು ಅನ್ನೋ ಒಂದು ಆಧಾರದ ಮೇಲೆ ಜಗತ್ತಿನಾದ್ಯಂತ ಕೆಲವು ಒಪ್ಪಂದಗಳನ್ನ ಆಗಿದಾವೆ. ಅದೇ ರೀತಿ ಇಲ್ಲೂ ಕೂಡ ಒಂದು ಒಪ್ಪಂದ ಆಗಿದೆ, ವೆಟ್ಲ್ಯಾಂಡ್ ರಿಲೇಟೆಡ್ ಅಂದ್ರೆ ಜೌಗು ಪ್ರದೇಶದ ರಿಲೇಟೆಡ್ ಒಂದು ಒಪ್ಪಂದ ಆಗಿದೆ. ಅದೇ ಯಾವ್ದಪ್ಪ ಅಂತಂದ್ರೆ ರಾಮ್ಸರ್ ಒಪ್ಪಂದ ಅಂತ ಹೇಳಿ. ರಾಮ್ಸರ್ ಪ್ರದೇಶಗಳು ಅಥವಾ ಜೌಗು ಪ್ರದೇಶಗಳ ಒಪ್ಪಂದ ಅಂತ ಹೇಳಿ ಒಂದಾಗಿದೆ. ಎಲ್ಲಿ ಅಂತಂದ್ರೆ 1971ರಲ್ಲಿ ಫೆಬ್ರವರಿ 2ನೇ ತಾರೀಕು 1971 ಫೆಬ್ರವರಿ 2ನೇ ತಾರೀಕು ಜೌಗು ಪ್ರದೇಶಗಳಿಗೆ ಸಂರಕ್ಷಣೆ ಮಾಡಲಿಕ್ಕೆ ಮತ್ತು ಅದರ ಸುಸ್ಥಿರವಾಗಿರ್ತಕ್ಕಂತಹ ಒಂದು ಯುಟಿಲಿಟಿ ಅಥವಾ ಯೂಸಸ್ ಅನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಜಗತ್ತಿನ 170ಕ್ಕೂ ಅಧಿಕ ರಾಷ್ಟ್ರಗಳು ಸಹಿ ಹಾಕುವುದರ ಮೂಲಕ ಹೌದು ನಾವು ನಮ್ಮ ದೇಶಗಳಲ್ಲಿ ಬರುವಂತಹ ಜೌಗು ಪ್ರದೇಶಗಳನ್ನ ಸಂರಕ್ಷಣೆ ಮಾಡ್ತೀವಿ, ಅದರ ಸುಸ್ಥಿರವಾಗಿ ಅದನ್ನು ಯುಟಿಲೈಸ್ ಮಾಡ್ಕೊಂತೀವಿ, ಮುಂದಿನ ಪೀಳಿಗೆಗೂ ಅದು ಉಪಯೋಗವಾಗುವಂತಹ ಒಂದು ರೀತಿಯಲ್ಲಿ ನಾವು ಅದನ್ನ ನೋಡ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಆಧಾರದ ಮೇಲೆ ಈ ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಅದೇ ರಾಮ್ಸರ್ ಸೈಟ್ ಕನ್ವೆನ್ಷನ್ ಅಂತಂದ್ರೆ ಜೌಗು ಪ್ರದೇಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಪ್ಪಂದ ಆಗಿದ್ದ ಯಾವಾಗಪ್ಪ ಅಂತಂದ್ರೆ 1971 ಫೆಬ್ರವರಿ 2ನೇ ತಾರೀಕು ಈ ಒಪ್ಪಂದಕ್ಕೆ ಸಹಿಯನ್ನ ಹಾಕ್ತಾರೆ. ಆದ್ರೆ ಭಾರತ ಇದಕ್ಕೆ ಅಧಿಕೃತವಾಗಿ ಯಾವಾಗ ಸಹಿ ಹಾಕಿರಲ್ಲ, ಅದನ್ನ ಆಮೇಲೆ ಬಂದು ಹೇಳ್ತೀನಿ. ಆದ್ರೆ ಅದು ಸಹಿ ಹಾಕಿರ್ತಕ್ಕಂಥ ಒಪ್ಪಂದವು ಯಾವಾಗ ಅದು ಜಾರಿಗೆ ಬಂತು ಅಂತಂದ್ರೆ 1975 ಡಿಸೆಂಬರ್ 21ನೇ ತಾರೀಕು ಅದು ಇರಾನ್ ದೇಶದ ರಾಮ್ಸರ್ ಎನ್ನುವ ಒಂದು ಪ್ರದೇಶದಲ್ಲಿ ಏನ್ 1971 ಫೆಬ್ರವರಿ 2ನೇ ತಾರೀಕು ಸಹಿಯನ್ನ ಹಾಕಿದ್ರು, ಅದೇ ಒಪ್ಪಂದ ಜಾರಿಗೆ ಅಫಿಷಿಯಲಿ ಯಾವಾಗ ಬಂತು ಅಂತಂದ್ರೆ 1975 ಡಿಸೆಂಬರ್ 21ನೇ ತಾರೀಕು ಅದು ಅಫಿಷಿಯಲ್ ಆಗಿ ಜಾಯಿನ್ ಆಯ್ತು. ಹಾಗಿದ್ರೆ ಜಗತ್ತಿನ ಮೊಟ್ಟ ಮೊದಲ ರಾಮ್ಸರ್ ಅಥವಾ ಜೌಗು ಪ್ರದೇಶ ಯಾವ್ದಪ್ಪ ಅಂತಂದ್ರೆ ಆಸ್ಟ್ರೇಲಿಯಾ ದೇಶದ ಕೊಬರ್ಗ್ ಪೆನಿಸುಲ್ಲಾ ಅನ್ನೋದು ಆಸ್ಟ್ರೇಲಿಯಾ ದೇಶದ ಕೊಬರ್ಗ್ ಪೆನಿಸುಲ್ಲಾ ಅನ್ನೋದು 1974ರಲ್ಲಿ ಬಂದಿರತಕ್ಕಂತಹ ಜಗತ್ತಿನ ಮೊದಲ ಜೌಗು ಪ್ರದೇಶವಾಗಿದೆ. ಆದ್ರೆ ಕಂಪೇರ್ ಮಾಡ್ಕೊಂಡ್ರೆ ವರ್ಲ್ಡ್ ಅಲ್ಲಿ ನಾವು ಅತಿ ಹೈಯೆಸ್ಟ್ ಜೌಗು ಪ್ರದೇಶಗಳು ಯಾವ ಕಂಟ್ರಿ ಇದೆ ಅಂತಂದ್ರೆ UK ಇಲ್ಲಿ ಫಸ್ಟ್ ಸ್ಟ್ಯಾಂಡ್ ತಗೊಳುತ್ತೆ, ಅದಾದ್ಮೇಲೆ ಮೆಕ್ಸಿಕೋ ಬರುತ್ತೆ. ಇಲ್ಲಿ ಬೋಲ್ವಿಯಾ ಅಂತಕ್ಕಂತ ಒಂದು ಕಂಟ್ರಿ ಇದೆ. ಈ ಕಂಟ್ರಿ ಟೋಟಲ್ ಏನು ಏರಿಯಾ ವೈಸ್ ನಾವು ಕನ್ಸಿಡರೇಷನ್ ಮಾಡಿದ್ರೆ ಅದರ ಜಾಸ್ತಿ ಪ್ರದೇಶ ಅನ್ನೋದು ಜೌಗು ಪ್ರದೇಶ ಅನ್ನೋದೇ ಇಲ್ಲಿ ಬರುತ್ತೆ. ಸೊ ನಿಮಗೆ ಅದು ಬೇಡವಾರದೇ ಇರೋ ವಿಷಯ. ನಾನು ಹೇಳ್ತಾ ಇರೋದು ಮೊನ್ನೆದು ಯಾವಾಗ ಅದಕ್ಕೆ ಒಪ್ಪಂದಕ್ಕೆ ಸಹಿ ಹಾಕಿದ್ರು, ಯಾವಾಗ ಅಫಿಷಿಯಲಿ ಅದು ಎನಾಕ್ಟ್ ಆಯಿತು ಅಂತಂದ್ರೆ ಅದು ಜಾರಿಗೆ ಬಂತು, ಜಗತ್ತಿನ ಮೊದಲ ವೆಟ್ಲ್ಯಾಂಡ್ ಯಾವುದು. ಹಾಗಿದ್ರೆ ಈ ವೆಟ್ಲ್ಯಾಂಡ್ ಡೇ ಅಂತ ಹೇಳಿ ಇಂಟರ್ನ್ಯಾಷನಲಿ ಎಲ್ಲಾ ಒಂದು ಜೀವಿಗಳಿಗಾಗಿರ್ಬೋದು, ಪ್ರಾಣಿಗಳಿಗಾಗಿರ್ಬೋದು, ಸಸ್ಯಕ್ಕಾಗಿರ್ಬೋದು ಏನೋ ಒಂದು ಇಂಪಾರ್ಟೆನ್ಸ್ ಅನ್ನ ತೋರಿಸ್ಲಿಕ್ಕೆ, ಅದರ ಬಗ್ಗೆ ಅರಿವನ್ನ ಮೂಡಿಸ್ಲಿಕ್ಕೆ ಜಗತ್ತಿನಾದ್ಯಂತ ಒಂದೇ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ. ಹಾಗಾಗಿ ಈಗ ಎಕ್ಸಾಂಪಲ್ ಓಝೋನ್ ಡೇ ಸೆಪ್ಟೆಂಬರ್ 16 ಆಗಿರ್ಬೋದು, ಜೂನ್ 5 ಆಗಿರ್ಬೋದು, ಫಾರೆಸ್ಟ್ ಇದು ಯಾವ್ದು ನಮ್ದು ಎನ್ವೈರನ್ಮೆಂಟಲ್ ಡೇ ಆಗಿರ್ಬೋದು, ಹಾಗೆ ಫಾರೆಸ್ಟ್ ಡೇ ಇದೆ, ಮಣ್ಣಿನ ದಿನಾಚರಣೆ ಇದೆ, ರೈತರ ದಿನಾಚರಣೆ ಇದೆ, ವಾಟರ್ ದಿನಾಚರಣೆ ಇದೆ.
ನಿಮಗೆ ಹೇಳ್ದಂಗೆ ಓಝೋನ್ ದಿನಾಚರಣೆ ಇದೆ. ಹಾಗೇನೆ ವೆಟ್ಲ್ಯಾಂಡ್ ದಿನಾಚರಣೆಯನ್ನು ಕೂಡ ನಾವು ಆಚರಣೆ ಮಾಡ್ತೀವಿ. ಯಾವಾಗಪ್ಪ ಅಂತಂದ್ರೆ ಫೆಬ್ರವರಿ 2ನೇ ತಾರೀಕು. ಯಾವ ಕಾರಣಕ್ಕೆ ಅಂತಂದ್ರೆ 1971ರಲ್ಲಿ ಇರಾನ್ ದೇಶದ ರಾಮಸರ್ ಅಲ್ಲಿ 170ಕ್ಕೂ ಅಧಿಕ ದೇಶಗಳು ಇದಕ್ಕೆ ಅಫಿಷಿಯಲ್ ಆಗಿ ಸೈನ್ ಅನ್ನ ಮಾಡ್ತಾರೆ. ಯಾಕೆ ಅಂತಂದ್ರೆ ನಾವು ಈ ಜೌಗು ಪ್ರದೇಶಗಳನ್ನ ಸಂರಕ್ಷಣೆ ಮಾಡ್ತೀವಿ, ಅಷ್ಟೇ ಅಲ್ಲದೆ ಇದರ ಸುಸ್ಥಿರವಾಗಿರ್ತಕ್ಕಂತಹ ಯುಟಿಲೈಸ್ ಅನ್ನ ನಾವು ಮಾಡ್ಕೊಂತೀವಿ. ಇದನ್ನ ಮುಂದಿನ ಪೀಳಿಗೆಗೂ ಕೂಡ ಇದು ನಾವು ಪ್ರೊಟೆಕ್ಟ್ ಮಾಡಿಬಿಟ್ಟು ಮುಂದಿನ ಪೀಳಿಗೆಗೂ ಕೂಡ ಇದನ್ನ ಸಂರಕ್ಷಣೆ ಮಾಡಿ ನಾವು ತೋರಿಸ್ತೀವಿ ಅಂತ ಹೇಳಿ ಸಹಿ ಹಾಕಿದ್ರಲ್ಲ, ಅದರ ಸವಿ ನೆನಪಿಗಾಗಿ ಫೆಬ್ರವರಿ 2ನೇ ತಾರೀಕಿಗೆ ಏನ್ ಮಾಡ್ತಾರೆ ಅಂತಂದ್ರೆ ನಾವು ವೆಟ್ಲ್ಯಾಂಡ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಸೆಲೆಬ್ರೇಷನ್ ಮಾಡುವಂತಹ ದಿನಾಂಕ ನಮಗೆ ಗೊತ್ತಾಯ್ತು. ಹಾಗೆ ಇದಕ್ಕೆ ಪ್ರತಿ ಒಂದು ವರ್ಷನೂ ಕೂಡ ಇದಕ್ಕೆ ಇದರದೇ ಆದಂತಹ ಒಂದು ಥೀಮ್ ಅನ್ನು ಕೊಟ್ಟುಬಿಟ್ಟು ಸೆಲೆಬ್ರೇಷನ್ ಅನ್ನ ಇಂಟರ್ನ್ಯಾಷನಲಿ ಮಾಡ್ತಾರೆ. ಈ ವರ್ಷದ ಥೀಮ್ ಏನಪ್ಪಾ 2026 ಥೀಮ್ ಅಂತಂದ್ರೆ ವೆಟ್ಲ್ಯಾಂಡ್ಸ್ ಅಂಡ್ ಟ್ರೆಡಿಷನಲ್ ನಾಲೆಜ್ ಸೆಲೆಬ್ರೇಟಿಂಗ್ ಕಲ್ಚರಲ್ ಹೆರಿಟೇಜ್ ಅನ್ನೋದು ಈ ವರ್ಷದ ಥೀಮ್ ಆಗಿದೆ. ಕೇಳಿದ್ದಾರೆ ಈ ಹಿಂದೆನೋ ಎಕ್ಸಾಂಪಲ್ ಬೇರೆ ಬೇರೆ ದಿನಾಚರಣೆಗಳ ಮ್ಯಾಚ್ ದ ಫಾಲೋಯಿಂಗ್ ಬರ್ಬೋದು. ಓಝೋನ್ ಡೇ ಆಗಿರ್ಬೋದು, ಫಾರೆಸ್ಟ್ ಡೇ ಆಗಿರ್ಬೋದು, ಎನ್ವೈರನ್ಮೆಂಟಲ್ ಡೇ ಆಗಿರ್ಬೋದು, ಸಾಯಿಲ್ ಡೇ ಆಗಿರ್ಬೋದು, ಫಾರ್ಮರ್ಸ್ ಡೇ ಆಗಿರ್ಬೋದು. ಈ ತರ ದಿನಾಚರಣೆಗಳು ಒಂದ್ ಸೈಡ್ ಕೊಟ್ಬಿಟ್ಟು ಯಾವ ಡೇಟಿಗೆ ಸೆಲೆಬ್ರೇಟ್ ಮಾಡ್ತಾರೆ, ಸೆಪ್ಟೆಂಬರ್ 16 ಯಾವುದು, ಜೂನ್ 5 ಯಾವುದು, ಡಿಸೆಂಬರ್ 5 ಯಾವುದು, ಈ ತರದಲ್ಲಿ ಒಂದ್ ಸೈಡ್ ಮಾಡ್ತಾರೆ. ಅದಾದ್ಮೇಲೆ ಮುಂದೆ ಬಂದ್ಬಿಟ್ಟು ಈ ವರ್ಷದ ಥೀಮ್ ಅಂತ ಏನಾದ್ರು ಕೇಳಬಹುದು. ಸೊ ಇವಾಗೆಲ್ಲ ಹೋಯ್ತು, ಆಪ್ಷನ್ ಎ ಆಪ್ಷನ್ ಬಿ ಹೋಯ್ತು. ಇವಾಗ ಏನಾದ್ರೆ ಚಾರ್ಟ್ ನಂಬರ್ 1, ಚಾರ್ಟ್ ನಂಬರ್ 2, ಚಾರ್ಟ್ ನಂಬರ್ 3 ಮೂರನ್ನು ಕೂಡ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಆ ತರದ ಕ್ವಶನ್ಸ್ ಗಳು ಬರಬಹುದು ಎಕ್ಸ್ಪ್ಲನೇಷನ್ ಇದು ಏನೋ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ. ಹಾಗಾಗಿ ಎಲ್ಲ ಇಂಟರ್ನ್ಯಾಷನಲ್ ಡೇಗಳು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಿನಾಚರಣೆ ದಿನಾಂಕಗಳು, ಮತ್ತೆ ಈ ವರ್ಷದ ಮೇಜರ್ ಆಗಿ ಅವ್ರು ನೀಡಿರ್ತಕ್ಕಂಥ ಒಂದು ಸ್ಲೋಗನ್ಗಳೇನು, ಧ್ಯೇಯ ವಾಕ್ಯ ಏನು ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಈ ವರ್ಷದ ವೆಟ್ಲ್ಯಾಂಡ್ ಡೇ ಫೆಬ್ರವರಿ 2ನೇ ತಾರೀಕು ಸೆಲೆಬ್ರೇಷನ್ ಮಾಡಿರ್ತಕ್ಕಂಥ ವೆಟ್ಲ್ಯಾಂಡ್ ಡೇ 2026 ಥೀಮ್ ಏನಂತಂದ್ರೆ ವೆಟ್ಲ್ಯಾಂಡ್ಸ್ ಅಂಡ್ ಟ್ರೆಡಿಷನಲ್ ನಾಲೆಜ್ ಸೆಲೆಬ್ರೇಟಿಂಗ್ ಕಲ್ಚರಲ್ ಹೆರಿಟೇಜ್ ಅನ್ನೋದು ಈ ವರ್ಷದ ಒಂದು ಥೀಮ್ ಆಗಿದೆ. ಸೊ ನಿಮಗೆ ಹೇಳಿದೆ ನಾನು ಜಗತ್ತಿನದ್ದೇ ಅಂತ ಸ್ವಲ್ಪ ಮಾಹಿತಿ ನೀಡಿದ ಮೇಲೆ ನಮ್ಮ ಭಾರತ ದೇಶಕ್ಕಂತ ಬರ್ತೀನಿ. ಭಾರತ ದೇಶದಲ್ಲಿ ನಾವು ಕಂಪೇರ್ ಮಾಡ್ಕೊಂಡ್ರೆ ಇಲ್ಲಿ ಜಗತ್ತಿನ ಫಸ್ಟ್ನೇದು ಯಾವುದು ಆಸ್ಟ್ರೇಲಿಯಾ ದೇಶದಂತ ಹೇಳಿದ್ರೆ, ಹಾಗಿದ್ರೆ ಭಾರತ ದೇಶ ಇದಕ್ಕೆ ಅಫಿಷಿಯಲ್ ಆಗಿ ಯಾವಾಗ ಸೈನ್ ಮಾಡಿತ್ತು ಸರ್ ಅಂತ ಹೇಳಿದ್ರೆ 1982 ಫೆಬ್ರವರಿ 1ನೇ ತಾರೀಕು ಭಾರತ ಅಫಿಷಿಯಲಿ ಸೈನ್ಡ್ ರಾಮ್ಸರ್ ಸೈಟ್ ಕನ್ವೆನ್ಷನ್ ಗೆ ಅಫಿಷಿಯಲ್ ಆಗಿ ಸೈನ್ ಮಾಡುತ್ತೆ. ಯಾವಾಗ 1982 ಫೆಬ್ರವರಿ 1ಕ್ಕೆ. ಸೊ ಅವಾಗ ನಮ್ಮ ಭಾರತ ದೇಶದ ಈ ಕಂಡೀಷನ್ಸ್ ಗಳಿಗೆ ನಮ್ಮ ಭಾರತ ದೇಶನೂ ಕೂಡ ಒಳಪಡುತ್ತೆ. ಜೌಗು ಪ್ರದೇಶಗಳನ್ನು ಸಂರಕ್ಷಣೆ ಮಾಡೋದಾಗಿರ್ಬೋದು, ಸುಸ್ಥಿರ ಬಳಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಆಗಿರ್ಬೋದು. ಈ ಒಪ್ಪಂದಕ್ಕೆ ನಮ್ಮ ದೇಶ ಒಳಗಾದಾಗ ಭಾರತ ದೇಶದ ಮೊಟ್ಟ ಮೊದಲ ಜೌಗು ಪ್ರದೇಶಗಳಾಗಿ 2 ಜೌಗು ಪ್ರದೇಶಗಳನ್ನು ಆಯ್ಕೆ ಮಾಡ್ತಾರೆ. ಮೊದಲನೇದು ಬಂದ್ಬಿಟ್ಟು ಒಡಿಸ್ಸಾದ ಚಿಲ್ಕಾ ಸರೋವರ, 2ನೇದು ರಾಜಸ್ಥಾನದ ಕಿಯೋಲಾಡಿಯೋ. ಇದ್ರ ಬಗ್ಗೆ ಕ್ವಶನ್ಸ್ ಗಳು ನೆಕ್ಸ್ಟ್ ಹೆಂಗ್ ಕೇಳ್ತಾರೆ ಅಂತ ಹೇಳ್ತೀನಿ. ಸೊ ನಾನು ಹೇಳಿದೆ ನಿಮ್ಗೆ ಈಗಾಗಲೇ ಜಗತ್ತಿನದ್ದಂತ ನಾವು ಆ ಒಪ್ಪಂದಕ್ಕೆ ಒಳಪಟ್ಟಾಗ ನಮ್ಮ ಭಾರತ ದೇಶದ್ದು 2 ಜೌಗು ಪ್ರದೇಶಗಳನ್ನು ಆಯ್ಕೆ ಮಾಡ್ತಾರೆ. 1ನೇ ಜೌಗು ಪ್ರದೇಶ ಬಂದ್ಬಿಟ್ಟು ಚಿಲ್ಕಾ ಸರೋವರ, 2ನೇ ಜೌಗು ಪ್ರದೇಶ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಕಿಯೋಲಾಡಿಯೋ ಸರೋವರ. ಸೊ ಇವು ಎರಡನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ರಾಮ್ಸರ್ ಸೈಟ್ ಆಫ್ ಇಂಡಿಯಾ ಅಂತ ಹೇಳಿ ನಾವು ಸೆಲೆಬ್ರೇಟ್ ಮಾಡ್ಕೊಂತೀವಿ, ಆಯ್ಕೆ ಮಾಡ್ಕೊಂತೀವಿ. ಸೊ ಇದರ ಸ್ಪೆಸಿಫಿಕೇಶನ್ ಗಳು ಕೂಡ ನೆಕ್ಸ್ಟ್ ಹಂಗೆ ಓದ್ಕೋಬೇಕು ನಾವು. 1ನೇದು ಆಪ್ಷನ್ ಅಲ್ಲಿ ನಿಮಗೆ ರಾಜ್ಯ ಕೇಳ್ಬೋದು, ಯಾವ ಸರೋವರ ಅಂತ ಮ್ಯಾಚ್ ದ ಫಾಲೋಯಿಂಗ್ ಕೇಳಬಹುದು, ಅದಾದ್ಮೇಲೆ ಅದರ ಸ್ಪೆಸಿಫಿಕೇಶನ್ ಅನ್ನ ಕೇಳಬಹುದು. ಎಕ್ಸಾಂಪಲ್ ಚಿಲ್ಕಾ ಸರೋವರ ಇದೆ, ಇದು ಏನಪ್ಪಾ ಅಂದ್ರೆ ಫಸ್ಟ್ ವೆಟ್ಲ್ಯಾಂಡ್ ಆಫ್ ಇಂಡಿಯಾ, ಫಸ್ಟ್ ಅಮಾಂಗ್ 2ರಲ್ಲಿ 1. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇದು ಲಾರ್ಜೆಸ್ಟ್ ಬ್ರಾಂಕಿಶ್ ವಾಟರ್ ಸಿ ಎಲ್ಲಿ ನಮ್ಮಲ್ಲಿ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಲಾರ್ಜೆಸ್ಟ್ ಬ್ರಾಂಕಿಶ್ ವಾಟರ್ ಲಗೂನ್ ಅನ್ನೋದು ಇದು. ಸೊ ಇದಕ್ಕೆ ಮತ್ತೊಂದು ಸ್ಪೆಸಿಫಿಕೇಶನ್ ಇದೆ, ಇದನ್ನ ಹೋಮ್ ಫಾರ್ ಇರ್ವಾಡಿ ಡಾಲ್ಫಿನ್ಸ್ ಅಂತ ಕರೀತಾರೆ. ಅಂತಂದ್ರೆ ಇರ್ವಾಡಿ ಡಾಲ್ಫಿನ್ಸ್ ಗಳು ಎಲ್ಲಿ ಜಾಸ್ತಿ ಕಂಡು ಬರ್ತದೆ ಅಂತಂದ್ರೆ ಅದು ಚಿಲ್ಕಾ ಸರೋವರ. ಯಾವ ರಾಜ್ಯದಂತ ಒಡಿಸ್ಸಾ ರಾಜ್ಯದ್ದು. ನಿಮಗೆ ಇನ್ನೊಂದು ಹೇಳಿದೆ ನಾನು, ರಾಜಸ್ಥಾನದ ಕಿಯೋಲಾಡಿಯೋ ಸರೋವರ. ಇದನ್ನ ಮ್ಯಾಚ್ ದ ಫಾಲೋಯಿಂಗ್ ನೆಕ್ಸ್ಟ್ ಸ್ಪೆಸಿಫಿಕೇಶನ್ ಏನ್ ಕೇಳಬಹುದು ಅಂತಂದ್ರೆ ವರ್ಲ್ಡ್ ಹೆರಿಟೇಜ್ ಸೈಟಿಗೆ ಅಂದ್ರೆ ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಯ ಒಂದು ತಾಣವಾಗಿ ಯಾವ ಸರೋವರವನ್ನ ನಾವು ಭಾರತದ ಇನ್ಕ್ಲೂಡ್ ಮಾಡಿದ್ದಾರೆ ಅಂತಂದ್ರೆ ಕಿಯೋಲಾಡಿಯೋ ಸರೋವರ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ರಾಜಸ್ಥಾನ ರಾಜ್ಯದಲ್ಲಿ. ಇದು ಕೂಡ ಭಾರತದ ಮೊದಲನೇ ಜೌಗು ಪ್ರದೇಶ. ಒಂದು ಚಿಲ್ಕಾ, 2ನೇದು ಕಿಯೋಲಾಡಿಯೋ. ಗೊತ್ತಾಯ್ತಲ್ಲ. ಚಿಲ್ಕಾ ಸರೋವರ ಏನಪ್ಪಾ ಅಂತಂದ್ರೆ ಹೋಮ್ ಫಾರ್ ಇರ್ವಾಡಿ ಡಾಲ್ಫಿನ್ಸ್, ಲಾರ್ಜೆಸ್ಟ್ ಬ್ರಾಂಕಿಶ್ ವಾಟರ್ ಲೇಕ್ ಇನ್ ವಾಟರ್ ಲಗೂನ್ ಇನ್ ಇಂಡಿಯಾ, ಆಸ್ ವೆಲ್ ಆಸ್ ಇಟ್ಸ್ ದ ಫಸ್ಟ್ ಜೌಗು ಪ್ರದೇಶ ಭಾರತ ದೇಶದ್ದು. ಹಾಗೇನೆ
ಕಿಯೋಲಾಡಿಯೋ ರಾಜಸ್ಥಾನ ರಾಜ್ಯದ್ದು. ಇದನ್ನ ಏನಂತ ಕರೀತಾರೆ ಅಂತಂದ್ರೆ ಇದರ ಸ್ಪೆಸಿಫಿಕೇಶನ್ ಏನಪ್ಪಾ ಅಂತಂದ್ರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಸೇರ್ಕೊಂಡಿರ್ತಕ್ಕಂತಹ ಒಂದು ಇದಾಗಿದೆ, ಏನು ಲೇಕ್ ಆಗಿದೆ. ನೆಕ್ಸ್ಟ್ ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್ ಇದೆ. ನಿಮಗೆ ಈಗಾಗಲೇ ಗೊತ್ತು, ಸುಂದರ್ಬನ್ಸ್ ಅಂತಂದ್ರೆ ಜಗತ್ತಿನ ಅತಿ ಹೈಯೆಸ್ಟ್ ಸುಂದರ್ಬನ್ಸ್ ಅನ್ನ ಹೊಂದಿರತಕ್ಕಂತಹ ಯಾವುದಾದ್ರೂ ದೇಶ ಇದೆ ಅಂತಂದ್ರೆ ಅದು ಭಾರತ ದೇಶದ್ದೇ. ನಮ್ಮ ಗಂಗಾ ನದಿ ತೀರಕ್ಕೆ ಕಂಡು ಬರುವಂತದ್ದು ಸುಂದರ್ಬನ್ಸ್ ಕಾಡುಗಳು. ಜಗತ್ತಿನಲ್ಲೇ ಹೈಯೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಅನ್ನ ಹೊಂದಿರತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ವೆಸ್ಟ್ ಬೆಂಗಾಲಿನ ಸುಂದರ್ಬನ್ಸ್ಗಳು. ಆಯ್ತಾ? ಸೊ ಹಾಗಾಗಿ ಈ ಕ್ವಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಏನಪ್ಪಾ ಇದರ ಸ್ಪೆಸಿಫಿಕೇಶನ್ ಅಂತಂದ್ರೆ ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್ ಏನಪ್ಪಾ ಅಂತಂದ್ರೆ ಲಾರ್ಜೆಸ್ಟ್ ಮ್ಯಾಂಗ್ರೋವ್ಸ್ ಎಕೋಸಿಸ್ಟಮ್ ಇನ್ ದ ವರ್ಲ್ಡ್. ಜಗತ್ತಿನಲ್ಲೇ ಹೈಯೆಸ್ಟ್ ಮ್ಯಾಂಗ್ರೋವ್ಸ್ ಎಕೋಸಿಸ್ಟಮ್ ಅನ್ನು ಹೊಂದಿರತಕ್ಕಂಥದ್ದು ಎಲ್ಲಪ್ಪ ಅಂದ್ರೆ ಸುಂದರ್ಬನ್ಸ್ಗಳು ವೆಸ್ಟ್ ಬೆಂಗಾಲ್ ಅಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಮಣಿಪುರದ್ದು ಲೋಕ್ಟಾಕ್ ಸರೋವರ ಅನ್ನೋದು ಬರುತ್ತೆ. ದಿಸ್ ಈಸ್ ದ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ಆಯ್ತಾ? ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲೇ ಅದು ಅತಿ ದೊಡ್ಡ ಫ್ರೆಶ್ ವಾಟರ್ ಲೇಕ್ ಅದು. ಆಯ್ತಾ? ಇದರದ್ದು ಏನ್ ಸ್ಪೆಸಿಫಿಕೇಶನ್ ಏನಪ್ಪಾ ಅಂತಂದ್ರೆ ಇದನ್ನ ತೇಲಾಡುವ ಸರೋವರ ಅಂತ ಕರೀತಾರೆ. ಮಣಿಪೂರಿನ ಲೋಕ್ಟಾಕ್ ಸರೋವರವನ್ನ ನಾವು ತೇಲಾಡುವ ಸರೋವರ ಅಂತ ಕರಿತೀವಿ. ಯಾಕಂದ್ರೆ ಅಲ್ಲಿ ತೇಲಾಡುವ ಪಂಡೀಸ್ ಅಂತೇಳಿ ಒಂದು ಕಂಡು ಬರುತ್ತೆ. ಅದು ಒಂದು ಸರೋವರದ ಮಧ್ಯೆ ಭಾಗದಲ್ಲಿ ಅದು ತೇಲ್ತಾ ಇದೆ ನಂಗೆ ಫೀಲ್ ಆಗುತ್ತೆ. ಸೊ ಹಾಗಾಗಿ ಮಣಿಪುರದ ಲೋಕ್ಟಾಕ್ ಸರೋವರ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ವಾಟರ್ ಲಗೂನ್ ಇನ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ಇಲ್ಲೇನಪ್ಪಾ ಅಂದ್ರೆ ಸ್ಪೆಸಿಫಿಕೇಶನ್ ಇದನ್ನ ಫ್ಲೋಟಿಂಗ್ ಐಲ್ಯಾಂಡ್ ಅಂತ ಕರೀತಾರೆ, ಅಂದ್ರೆ ತೇಲಾಡುವ ಸರೋವರ ಅಂತ ಕರೀತಾರೆ. ನೆಕ್ಸ್ಟ್ ಜಮ್ಮು ಕಾಶ್ಮೀರದ ಉಲಾರ್ ಸರೋವರ ಇದೆಯಲ್ವಾ, ಹೆಂಗೆ ನಾರ್ತ್ ಈಸ್ಟರ್ನ್ ಸ್ಟೇಟಿನ ಫ್ರೆಶ್ ವಾಟರ್ ಲೇಕ್ ಇದೆ ಯಾವುದು ಲೋಕ್ಟಾಕ್, ಹಾಗೇನೆ ಜಮ್ಮು ಕಾಶ್ಮೀರದ ಉಲಾರ್ ಸರೋವರ ಇದೆಯಲ್ವಾ, ದಿಸ್ ಇಸ್ ದ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಏಷ್ಯಾ. ಏಷ್ಯಾ ಖಂಡದ ಅತಿ ದೊಡ್ಡದಾಗಿರ್ತಕ್ಕಂತಹ ಫ್ರೆಶ್ ವಾಟರ್ ಲೇಕ್ ಯಾವ್ದಪ್ಪ ಅಂತಂದ್ರೆ ಉಲಾರ್ ಸರೋವರ. ಇದು ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತೆ. ಹಾಗಾಗಿ ಜಮ್ಮು ಕಾಶ್ಮೀರದ ಟೂರಿಸಂ ಅನ್ನ ಬಹಳಷ್ಟು ಆಕರ್ಷಣೆಯಾಗಿ ಒಳಪಡಿಸಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಇದು ಜಮ್ಮು ಕಾಶ್ಮೀರದ ಉಲಾರ್ ಸರೋವರ. ಸೊ ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಒಡಿಸ್ಸಾದ ಭೀತರ್ಕನಿಕಾ. ಒಡಿಸ್ಸಾದ ಭೀತರ್ಕನಿಕಾ ಅನ್ನೋದು ಕೂಡ ಭಾರತ ದೇಶದ ಎರಡನೇ ಅತಿ ಹೆಚ್ಚು ಮ್ಯಾಂಗ್ರೋವ್ ಫಾರೆಸ್ಟ್ ಅನ್ನ ಹೊಂದಿರತಕ್ಕಂತಹ ಒಂದು ಸರೋವರವಾಗಿದೆ. ಅದು ಭೀತರ್ಕನಿಕಾ ಅನ್ನೋದು. ಇಲ್ಲಿ ನಾವು ಏಷ್ಯಾದಲ್ಲೇ ಅತಿ ಹೈಯೆಸ್ಟ್ ಎಲ್ಲಂದ್ರೆ ಸುಂದರ್ಬನ್ಸ್ ವೆಸ್ಟ್ ಬೆಂಗಾಲ್ದು. ಹಾಗೇನೆ ಒಡಿಸ್ಸಾದ ಭೀತರ್ಕನಿಕಾನು ಕೂಡ ಭಾರತ ದೇಶದಲ್ಲಿ ಎರಡನೇ ಅತಿ ಹೈಯೆಸ್ಟ್ ಮ್ಯಾಂಗ್ರೋವ್ಸ್ ಅನ್ನು ಹೊಂದಿರತಕ್ಕಂತಹ ಕಾಡುಗಳನ್ನು ಹೊಂದಿರತಕ್ಕಂತಹ ಗಿಡಗಳನ್ನು ಹೊಂದಿರತಕ್ಕಂತಹ ಒಂದು ಸ್ಥಳ ಆಗಿದೆ. ಯಾವುದು ವೆಟ್ಲ್ಯಾಂಡ್ ಭೀತರ್ಕನಿಕಾ. ನೆಕ್ಸ್ಟ್ ರಾಜಸ್ಥಾನದ ಸಾಂಬಾರ್ ಸರೋವರ. ಇದು ಲಾರ್ಜೆಸ್ಟ್ ಏನಪ್ಪಾ ಅಂತಂದ್ರೆ ಇನ್ಲ್ಯಾಂಡ್ ಸಾಲ್ಟ್ ಲೇಕ್ ಇನ್ ಇಂಡಿಯಾ ಅಂತಂದ್ರೆ ಒಳ ನಾಡು ಸರೋವರ ಅಂತ ಕರೀತಾರೆ. ಇದೆ ಸಾಲ್ಟ್ ಸರೋವರ. ಇದು ಭಾರತ ದೇಶದ ಅತಿ ದೊಡ್ಡ ಒಳನಾಡು ಸಾಲ್ಟ್ ಅಂದ್ರೆ ಉಪ್ಪು ನೀರಿನ ಸರೋವರ ಯಾವ್ದಪ್ಪ ಅಂತಂದ್ರೆ ಅದು ರಾಜಸ್ಥಾನದ ಸಾಂಬಾರ್ ಸರೋವರ. ಇಲ್ಲೇನಪ್ಪಾ ನೆಕ್ಸ್ಟ್ ಇದರದು ಸ್ಪೆಸಿಫಿಕೇಶನ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಉತ್ತರ ಪ್ರದೇಶದ ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ ಅನ್ನೋದು ಭಾರತ ದೇಶದಲ್ಲಿ 2026 ಟಿಲ್ ಜೂನ್ ವರೆಗೂ ನಾವು ಕಂಪೇರ್ ಮಾಡ್ಕೊಂಡ್ರೆ 100 ಜೌಗು ಪ್ರದೇಶಗಳನ್ನ ನಾವು ಆ ರಾಮ್ಸರ್ ಸೈಟ್ಗೆ ಸೇರಿಸಲಾಗಿದೆ. ಆ 100ನೇ ಒಂದು ಜೌಗು ಪ್ರದೇಶ ಭಾರತದ ಯಾವ್ದಪ್ಪ ಅಂತಂದ್ರೆ ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ ಏನಿದೆ. ಸೊ ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ ಏನಿದೆ ಅದು ಭಾರತದ 100ನೇ ಜೌಗು ಪ್ರದೇಶವಾಗಿದೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್. 2026ರಲ್ಲಿ ಸೇರಿಸಿದಾರೆ ಒಂದು 5 ರಿಂದ 6 ಜೌಗು ಪ್ರದೇಶಗಳಲ್ಲಿ. ಅದರಲ್ಲಿ 100ನೇದು ಯಾವ್ದಪ್ಪ ಅಂತಂದ್ರೆ ಜಯಪ್ರಕಾಶ್ ನಾರಾಯಣ ಪಕ್ಷಿಧಾಮ ಅನ್ನೋದು ಪ್ರಸ್ತುತತೆಯಲ್ಲಿ ಭಾರತ ದೇಶದ 100ನೇ ಜೌಗು ಪ್ರದೇಶ. ನೆಕ್ಸ್ಟ್ ಪಂಜಾಬ್ನಲ್ಲಿ 2 ತುಂಬಾ ಇಂಪಾರ್ಟೆಂಟ್ ಬರ್ತದೆ. ಒಂದನೇದು ರೂಪೇರು ಅಂತ ಹೇಳಿ. ಪಂಜಾಬ್ನಲ್ಲಿ ಕಂಡು ಬರ್ತಕ್ಕಂತಹ ರೂಪೇರು ಅನ್ನುವ ಒಂದು ವೆಟ್ಲ್ಯಾಂಡ್ ಅಥವಾ ಜೌಗು ಪ್ರದೇಶವು ಸಿಂಧೂ ನದಿಯ ಉಪನದಿಯಾಗಿರ್ತಕ್ಕಂತಹ ಸಟ್ಲೇಜ್ ನದಿಗೆ ಹೊಂದಿಕೊಂಡಿರ್ತಕ್ಕಂಥದ್ದು. ಇದು ಅಂದ್ರೆ ಅಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ಜೌಗು ಪ್ರದೇಶ ಯಾವ್ದಪ್ಪ ಅಂತಂದ್ರೆ ಅದು ರೂಪೇರು. ಇಲ್ಲಿ ಹರಿಕೆ ಅಂತೇಳಿ ಇನ್ನೊಂದು ಬರುತ್ತೆ. ಇದೇನಪ್ಪಾ ಅಂತಂದ್ರೆ ಉತ್ತರ ಭಾರತದಲ್ಲಿಯೇ ಅತಿ ದೊಡ್ಡ ಜೌಗು ಪ್ರದೇಶ ಯಾವ್ದಪ್ಪ ಅಂತಂದ್ರೆ ಪಂಜಾಬಿನ ಹರಿಕೆ ಅನ್ನೋದು. ಅದನ್ನು ಕೂಡ ನಾನು ಇಲ್ಲಿ ಬರ್ದಿದ್ದೀನಿ. ಉತ್ತರ ಭಾರತದ ಅತಿ ದೊಡ್ಡ ವೆಟ್ಲ್ಯಾಂಡ್ ಯಾವ್ದಪ್ಪ ಅಂದ್ರೆ ಹರಿಕೆ. ಪಂಜಾಬ್ ಅಲ್ಲಿ 2 ನೆನ್ಪಿಟ್ಕೋಬೇಕು, UP-ಯಲ್ಲಿ 2 ನೆನ್ಪಿಟ್ಕೋಬೇಕು. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ 2 ನೆನ್ಪಿಟ್ಕೋಬೇಕು. ಇನ್ನೊಂದಿದೆ ಯಾವ್ದಪ್ಪ ಅಂತಂದ್ರೆ ಈಸ್ಟ್ ಕೋಲ್ಕತ್ತಾ ಅಂತೇಳಿ. ಇಲ್ಲಿ ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್ ನೆನ್ಪಿಟ್ಕೊಂತೀರಿ ಈಸಿಯಾಗಿ. ಹಾಗೇನೆ ಪಶ್ಚಿಮ ಬಂಗಾಳದ ಇನ್ನೊಂದಿದೆ ಈಸ್ಟ್ ಕೋಲ್ಕತ್ತಾ ಅನ್ನೋದು.
ಇದೇನಪ್ಪಾ ಅಂತಂದ್ರೆ ನ್ಯಾಚುರಲ್ ಸೀವೇಜ್ ಟ್ರೀಟ್ಮೆಂಟ್ ಅನ್ನ ಹೊಂದಿರತಕ್ಕಂಥದ್ದು. ಅಂತಂದ್ರೆ ನೈಸರ್ಗಿಕ ತ್ಯಾಜ್ಯ ನೀರನ್ನ ಶುದ್ಧೀಕರಣ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂತಹ ವೆಟ್ಲ್ಯಾಂಡ್ ಯಾವ್ದಪ್ಪ ಅಂತಂದ್ರೆ ಅದು ನಮ್ಮ ಪಶ್ಚಿಮ ಬಂಗಾಳದ ಈಸ್ಟ್ ಕೋಲ್ಕತ್ತಾ. ಸೊ ನ್ಯಾಚುರಲ್ ಸೀವೇಜ್ ಟ್ರೀಟ್ಮೆಂಟ್ ಸಿಸ್ಟಮ್ ಅನ್ನ ಹೊಂದಿರತಕ್ಕಂತಹ ವೆಟ್ಲ್ಯಾಂಡ್ ಯಾವ್ದಪ್ಪ ಅಂತಂದ್ರೆ ಅದು ಈಸ್ಟ್ ಕೋಸ್ಟ್. ಈಸಿಯಾಗಿ ನೆನ್ಪಿಟ್ಕೋಬಹುದು. ನೆಕ್ಸ್ಟ್ ಕೇರಳದ ವೆಂಬನಾಡ್ ಇದೆ ಅಲ್ವಾ, ಇದು ಲಾಂಗೆಸ್ಟ್, ದಿಸ್ ಈಸ್ ದ ಲಾಂಗೆಸ್ಟ್ ಲೇಕ್ ಇನ್ ಇಂಡಿಯಾ. ಆಕ್ಚುಲಿ ವೆಂಬನಾಡ್ ಕೇರಳದ್ದು. ಆದ ಸ್ಪೆಸಿಫಿಕೇಶನ್ ಏನಪ್ಪಾ ಅಂತಂದ್ರೆ ಇದ್ರದ್ದು ಇನ್ನೊಂದು, ಕೇರಳದಲ್ಲೇ ಅತಿ ದೊಡ್ಡ ವೆಟ್ಲ್ಯಾಂಡ್ ಇದು. ಉತ್ತರ ಭಾರತದ ಯಾವ್ದಂತ ಹೇಳಿದೆ ನಾನು, ಅತಿ ದೊಡ್ಡ ವೆಟ್ಲ್ಯಾಂಡ್ ಹರಿಕೆ ಅನ್ನೋದು, ಆಯ್ತಾ. ಸೊ ಇಲ್ಲಿ ನಮ್ಮ ಕೇರಳದ ಯಾವ್ದಪ್ಪ ಅತಿ ದೊಡ್ಡದಂತಂದ್ರೆ ರಾಜ್ಯಷ್ಟು ಇಲ್ಲಿ ವೆಂಬನಾಡು. ಸೊ ಈಗ ನಿಮಗೆ ಇಂಟರ್ನ್ಯಾಷನಲ್ ಗೊತ್ತಾಯ್ತು, ದೇಶದ ಗೊತ್ತಾಯ್ತು. ಈಗ ನಮ್ಮ ರಾಜ್ಯಕ್ಕೆ ಬರೋಣ. ನಮ್ಮ ರಾಜ್ಯದಲ್ಲಿ ಪ್ರಸ್ತುತತೆಯವರೆಗೂ 4 ವೆಟ್ಲ್ಯಾಂಡ್ಗಳಿದಾವೆ. ಇತರೆ ಭಾಗಗಳನ್ನು ಕೂಡ ಸೇರಿಸ್ತಿದ್ದಾರೆ. ಆದ್ರೆ ಭಾರತ ದೇಶದಲ್ಲಿ ಯಾವುದು ಫಸ್ಟ್ ಅಂತ ನಾನು ನಿಮ್ಗೆ ಹೆಂಗೆ ಹೇಳಿದೆ, 2 ಪ್ಲೇಸು ಯಾವುದು, ಚಿಲ್ಕಾ ಮತ್ತು ನಮ್ದು ಕಿಯೋಲಾಡಿಯೋ, ಇವು ಎರಡನ್ನ ಹೆಂಗೆ ನೀವು ಫಸ್ಟ್ ಭಾರತ ದೇಶದ ಜೌಗು ಪ್ರದೇಶಗಳನ್ನು ಕೇಳಿದೆ, ಹಾಗೇನೆ ಕರ್ನಾಟಕದ ಮೊದಲ ಜೌಗು ಪ್ರದೇಶ ಯಾವ್ದಪ್ಪ ಅಂತಂದ್ರೆ ರಂಗನತಿಟ್ಟು ಪಕ್ಷಿಧಾಮ. ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂತಹ ರಂಗನತಿಟ್ಟು ಪಕ್ಷಿಧಾಮವನ್ನ 2022ರಲ್ಲಿ ನಮ್ಮ ಕರ್ನಾಟಕದ ಮೊದಲ ಜೌಗು ಪ್ರದೇಶ ಅಂತೇಳಿ ಐಡೆಂಟಿಫೈ ಮಾಡಿದ್ದಾರೆ. ಇಲ್ಲಿ ಕಾವೇರಿ ಹಿನ್ನೀರನ್ನ ನಾವು ನೋಡಬಹುದು, ಆಯ್ತಾ. ನೆಕ್ಸ್ಟ್ ಅಘನಾಶಿನಿ ಮುಖಜ ಭೂಮಿ ಇದೆ. ಇದು ಉತ್ತರ ಕರ್ನಾಟಕದಿಂದ ಗೋಕಾಕ್ ವರೆಗೂ ಹಬ್ಬಿಕೊಂಡಿರ್ತಕ್ಕಂತಹ ಒಂದು ಜೌಗು ಪ್ರದೇಶ ಯಾವ್ದಪ್ಪ ಅಂತಂದ್ರೆ ಇದು ಕಂಪ್ಲೀಟ್ ಆಗಿ ಅಂದ್ರೆ ಕಾರವಾರದಿಂದ ಗೋಕಾಕ್ ವರೆಗೂ ಅಲ್ಲಿವರೆಗೂ ಪ್ರಸ್ತುತತೆಯಲ್ಲಿ ಇದು ಹಂಚ್ಕೊಂಡಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು 2024ರಲ್ಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಯಾವ್ದಪ್ಪ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಮಾಡುವಂತದ್ದು, ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲ ಪ್ರದೇಶ ಅಂತ ಹೇಳಿದೆ. ಸೊ ಇದು ಎಲ್ರಿಗೂ ಕನ್ಫ್ಯೂಸ್ ಆಗುತ್ತೆ. ಇದು ನಮ್ಮ ವಿಜಯನಗರ ಜಿಲ್ಲೆಯ ಹಂಪಿ ಸಮೀಪದಲ್ಲಿ ಕಂಡುಬಂತಕ್ಕಂಥ ಯಾವ್ದಪ್ಪ ಅಂತಂದ್ರೆ ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲ ಪ್ರದೇಶ. 2024ರಲ್ಲಿ ಇದನ್ನು ಸೇರಿಸಿದ್ದಾರೆ. ನೆಕ್ಸ್ಟ್ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ. ಮಾಗಡಿ ಅಂದ ಕೂಡಲೇ ಎಲ್ಲರೂ ಬೆಂಗಳೂರು ಸುತ್ತಮುತ್ತ ಜಿಲ್ಲೆಯಲ್ಲಿ ಕಂಡು ಬರುತ್ತಂತ ಮಾಗಡಿ ರಸ್ತೆ ಅಂತ ಓದ್ಕೊಂಡಿರ್ತೀವಿ. ಅಲ್ಲ, ಇದು ಗದಗ್ ಡಿಸ್ಟಿಕ್ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲ ಪ್ರದೇಶ ಬಂದ್ಬಿಟ್ಟು ಗದಗ್ ಡಿಸ್ಟಿಕ್ ಅಲ್ಲಿ ಕಂಡು ಬರುತ್ತೆ. ಹಾಗಾಗಿ ಇಷ್ಟು ಕ್ವಶನ್ಸ್ ಗಳನ್ನ ನಿಮಗೆ ಯಾವ ರೀತಿಯಲ್ಲಿ ಕೇಳ್ತಾರೆ, ಅದು ಆಪ್ಷನ್ ಎ ಬಿ ರೀತಿಯಲ್ಲಾದ್ರೂ ಕೇಳಬಹುದು. ಮ್ಯಾಥ್ಸ್ ದ ಫಾಲೋಯಿಂಗ್ ರೋ 1 ರೋ 2 ರೋ 3 ಮಾಡಿನೂ ಕೂಡ ನಾವು ಜಿಗ್ಜಾಗ್ ಅಲ್ಲಿ ಕಂಟಿನ್ಯೂ ಟೈಪ್ ಅಲ್ಲಿ ಇಲ್ಲಿ ಕೇಳಬಹುದು. ವೆಟ್ಲ್ಯಾಂಡಿಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂತಂದ್ರೆ ಏನ್ ಕ್ವಶನ್ಸ್ ಬರ್ಬೋದು ಅಂದ್ರೆ, ಒಂದನೇದು ವೆಟ್ಲ್ಯಾಂಡ್ ಡೇ, ಅದಾದ್ಮೇಲೆ ರಾಮ್ಸರ್ ಅನ್ನೋ ಪ್ಲೇಸ್ ಎಲ್ಲಿದೆ, ಈ ವರ್ಷ ಥೀಮ್ ಏನು, ಆಯ್ತಾ. ಜಗತ್ತಿನ ಮೊದಲ ವೆಟ್ಲ್ಯಾಂಡ್ ಯಾವುದು, ಜಗತ್ತಿನಲ್ಲಿ ಹೈಯೆಸ್ಟ್ ವೆಟ್ಲ್ಯಾಂಡ್ ಹೊಂದಿರತಕ್ಕಂಥ ದೇಶಗಳು ಯಾವುದು, ಹಾಗಿದ್ರೆ ಭಾರತ ದೇಶ ಇದಕ್ಕೆ ಯಾವಾಗ ಸೈನ್ ಹಾಕ್ತು, ಆಯ್ತಾ. ಭಾರತ ದೇಶದ ಮೊದಲ ಯಾವುದು ವೆಟ್ಲ್ಯಾಂಡ್ಗಳು ಯಾವ್ಯಾವು, ಹಾಗಾದ್ರೆ ಚಿಲ್ಕಾ ಸರೋವರದ ಸ್ಪೆಸಿಫಿಕೇಶನ್ ಏನು, ಕಿಯೋಲಾಡಿಯೋ ಸರೋವರದ್ದು ಸ್ಪೆಸಿಫಿಕೇಶನ್ ಏನು, ಉಲಾರ್ ಸರೋವರದ್ದು ಸ್ಪೆಸಿಫಿಕೇಶನ್ ಏನು, ಸಾಂಬಾರ್ ಸರೋವರದ ಸ್ಪೆಸಿಫಿಕೇಶನ್ ಏನು, ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಹರಿಕೆ ಅಂತ ಹೇಳಿದೆ, ಹರಿಕೆದು ಆ ಸರೋವರದ ಸ್ಪೆಸಿಫಿಕೇಶನ್ ಏನು, ಅದಾದ್ಮೇಲೆ ಈಸ್ಟ್ ಕೋಸ್ಟ್ ನಮ್ದು ಯಾವುದು ಕೋಲ್ಕತ್ತಾದ ಯಾವುದು, ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಬೀತರ್ಕನಿಕದ್ ಏನು, ಉಲಾರ್ ಸರೋವರದ್ದು ಏನು, ಜಯಪ್ರಕಾಶ್ ನಾರಾಯಣ್ ಸರೋವರ ಪಕ್ಷಿಧಾಮದ್ದು ಏನು ಇದು ಸ್ಪೆಸಿಫಿಕೇಶನ್, ರೂಪೇರು ಇದರದ್ದು ಸರೋವರದ್ದು ನೆಕ್ಸ್ಟ್ ಆ ಜೌಗು ಪ್ರದೇಶದ್ದು ಏನ್ ಸ್ಪೆಸಿಫಿಕೇಶನ್, ವೆಂಬನಾಡಿಂದು ಏನ್ ಸ್ಪೆಸಿಫಿಕೇಶನ್, ನಮ್ಮ ರಂಗನತಿಟ್ಟಿಂದು ಏನ್ ಸ್ಪೆಸಿಫಿಕೇಶನ್, ಅಂಕ ಸಮುದ್ರ ಪಕ್ಷಿಧಾಮ ಆಗಿರ್ಬೋದು, ಮತ್ತೆ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ ಆಗಿರ್ಬೋದು, ಅಘನಾಶಿನಿ ಆಗಿರ್ಬೋದು, ಇವು ಯಾವ ಜಿಲ್ಲೆಗೆ ಬರ್ತವೆ, ಯಾವ ಇಸ್ವಿಲ್ ಕೊಟ್ರು, ಅದಾದ್ಮೇಲೆ ಯಾವ್ದು ಫಸ್ಟ್ ಅಂತ ಕೇಳ್ತಾರೆ, ಕರ್ನಾಟಕದ ಮೊದಲು, ಭಾರತ ದೇಶದ ಯಾವ್ದು ಅಂತ ಕೇಳ್ತಾರೆ, ಲಾಂಗೆಸ್ಟ್ ಬ್ಯಾಂಕ್ ವಾಟರ್ ಯಾವುದು, ಉತ್ತರ ಭಾರತದ ಅತಿ ದೊಡ್ಡ ಜೌಗು ಪ್ರದೇಶ ಯಾವುದು, ಕೇರಳದ ಅತಿ ದೊಡ್ಡ ಜೌಗು ಪ್ರದೇಶ ಯಾವುದು, ಅದಾದ್ಮೇಲೆ ಜಗತ್ತಿನಲ್ಲೇ ಅತಿ ಹೈಯೆಸ್ಟ್ ಸುಂದರ್ಬನ್ಸ್ ಕಾಡುಗಳನ್ನು ಹೊಂದಿರತಕ್ಕಂಥದ್ದು ಯಾವುದು, ಸೆಕೆಂಡ್ ಒನ್ ಯಾವುದು. ಸೊ ಈ ತರದ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ತೇಲಾಡುವ ಸರೋವರ ಯಾವುದು, ಇನ್ಲ್ಯಾಂಡ್ ಅಥವಾ ಒಳನಾಡು ಸಂರಕ್ಷಣಾ ಮೀಸಲು ಜೌಗು ಪ್ರದೇಶ ಯಾವುದು ಅಂತ ಹೇಳಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಏನೇ ಕೇಳಿದ್ರು ಈ ನೋಟ್ಸ್ ಅಲ್ಲಿ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ. ಹಾಗಾಗಿ ನೀವು ಎಷ್ಟರ ಮಟ್ಟಿಗೆ ಚೆನ್ನಾಗಿ ಓದ್ಕೊಂತಿದ್ದೀರಾ ಇಲ್ಲೇ ಗೊತ್ತಾಗುತ್ತೆ. ಇದ್ರ ಮೇಲೆ ಇನ್ನೂ ಹೆಚ್ಚಿನ ವಿಷಯಗಳು ನಿಮಗೆ ತಿಳ್ಕೊಬೇಕಂತಂದ್ರೆ ದಯವಿಟ್ಟು ತಾವು ತಿಳ್ಕೊಳ್ಬಹುದು. ಏನಾದ್ರೂ ಇತ್ತು ಅಂತಂದ್ರೆ ನಮಗೂ ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ, ಇಂಥ ವಿಷಯಗಳನ್ನು ನೀವು ಇದರಲ್ಲಿ ಕವರ್ ಮಾಡಬೇಕಾಗಿದೆ ಅಂತ ನಾವು ಕೂಡ ಅದನ್ನ ಪ್ರಿಪರೇಷನ್ ನೆಕ್ಸ್ಟ್ ನಾವು ಏನ್ ಮಾಡ್ತಾ ಇದೀವಿ ಅದಕ್ಕೆ ನಾವು ಆಡ್ ಅಪ್ ಮಾಡ್ಕೊಂತೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಇದು 3ನೇ ಕಾನ್ಸೆಪ್ಟು ಕರೆಂಟ್ ಅಫೇರ್ಸ್ ಮೇಲೆ ಮತ್ತೆ ನಮ್ಮ ಅಪ್ಲೈಡ್ ಒಂದು ಸಬ್ಜೆಕ್ಟ್ ಮೇಲೆ ತೆಗೆದಿದ್ದೀನಿ. ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್. ಥ್ಯಾಂಕ್ ಯು.